ವಾರ್ತೆಗಳ ವಿವರ. ರಾಜ್ಯದಲ್ಲಿ ಎಸ್ಐಆರ್ ನಡೀತಾ ಇದೆ. ಬಿಜೆಪಿಯವರು ಅದನ್ನ ಬೇರೆ ರೀತಿಯಲ್ಲಿ ಬಳಸಿಕೊಳ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಮತದಾರರಿಗೂ ಮತದಾನ ಹಕ್ಕು ಇದ್ದೇ ಇರ್ತದೆ, ಅದನ್ನ ಕೊಡಿಸಬೇಕಾಗಿದೆ ಎಂದು ಮಾಜಿ ಸಚಿವ ಎಸ್ ಮಧು ಬಂಗಾರಪ್ಪ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎರಡನೇ ಪಟ್ಟಿಯಲ್ಲಿ ನನ್ನನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವುದು ಹೈಕಮಾಂಡ್ಗೆ ಬಿಟ್ಟಿದ್ದು. ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ಜೂನ್ 18ರಂದು ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಚುನಾವಣೆ ನಂತರ ತೀರ್ಮಾನ ಮಾಡ್ತಾರೆ. ಶಿಕ್ಷಣ ಇಲಾಖೆಯಲ್ಲಿ ಯಾವುದೇ ಹಿನ್ನಡೆಯಾಗಿಲ್ಲ. ಶಿಕ್ಷಣ ಇಲಾಖೆ ಈಗ ಸಿಎಂ ಕೈಯಲ್ಲೇ ಇದ್ದು ಮೊದಲ ದಿನವೇ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಿ ಕ್ರಾಂತಿ ಮಾಡಿದ್ದಾರೆ ಎಂದರು. ಇನ್ನು ಪಬ್ಲಿಕ್ ಶಾಲೆಯ ಉದ್ಘಾಟನಾ ಸಮಾರಂಭದ ಬಗ್ಗೆ ಮಾತನಾಡಿದ ಅವರು, 1000 ಕೆಪಿಎಸ್ ಶಾಲೆಗಳು ಆಗ್ತಾ ಇದೆ. ಶಿವಮೊಗ್ಗದಿಂದಲೇ ಉದ್ಘಾಟನಾ ಕಾರ್ಯಕ್ರಮ ನಡೀತದೆ. ಈ ಬಾರಿಯೂ ಎಸ್ಐಟಿ ಫಲಿತಾಂಶ ನೋಡಿದಾಗ, ಸಿಇಟಿ ಫಲಿತಾಂಶ ನೋಡಿದಾಗ ನಿಮಗೆ ರಾಜ್ಯದ ಶಿಕ್ಷಣದ ಗುಣಮಟ್ಟ ಅರಿವಾಗಿರಬಹುದು ಎಂದರು. ಇನ್ನು ಜಿ ಪರಮೇಶ್ವರ್ ಮತ್ತು ಸಚಿವ ಜಾರಕಿಹೊಳಿ ಸೇರಿದಂತೆ ಹಿರಿಯ ನಾಯಕರ ಅಸಮಾಧಾನ ಪ್ರಶ್ನೆಗೆ ನೀವು ಅವರಾಗೆ ಕೇಳಬೇಕು. ಪಕ್ಷದಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಹೈಕಮಾಂಡ್ ಬಗೆಹರಿಸದೆ ಆಸೆ ಎಲ್ರಿಗೂ ಇದೆ ಎಂದರು. ಇನ್ನು ದೇವೇಗೌಡರಿಗೆ ರಾಜ್ಯಸಭಾ ಟಿಕೆಟ್ ನೀಡದೇ ಇರೋದಕ್ಕೆ ಪ್ರತಿಕ್ರಿಯಿಸಿದ ಅವರು, ಅದು ದೊಡ್ಡ ದುರಂತ. ನಂಬಿದವರಿಗೆ ಕೈಕೊಡೋದು ಬಿಜೆಪಿ ಚಾಳಿ. ಜೆಡಿಎಸ್ನವರಿಗೆ ಬಿಜೆಪಿ ಸಹವಾಸದಿಂದ ಪರಿಣಾಮ ಈಗ ಗೊತ್ತಾಗ್ತದೆ ಎಂದರು. ಫಸ್ಟು ಅದಕ್ಕಿಂತ ಮುಂಚೆ ಎಸ್ಐಆರ್ ಇದಕ್ಕೆ ಬಂದಿದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಇಷ್ಟು ಸಮಯದೊಳಗೆ ನೀವು ಎಸ್ಐಆರ್ದು ಡಿಸ್ಟ್ರಿಕ್ಟ್ ಮಟ್ಟದ್ದು ಎಲ್ಲ ಟ್ರೈನಿಂಗು ಏನೇನಿದೆ ಮಾಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಎಲ್ಲ ನಮ್ಮ ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕಿಂದನೂ ಕೂಡ ಎಲ್ಲ ಬ್ಲಾಕಿನಿಂದ ಅವ್ರು ಯಾರನ್ನ ಕರ್ಸ್ಕೋಬೇಕು ಅವ್ರನ್ನೆಲ್ಲ ಕರ್ಸ್ಕೊಂಡಿದ್ದಾರೆ. ಎಸ್ಐಆರ್ ಭಾಳ ಇಂಪಾರ್ಟೆಂಟು. ಇಡೀ ರಾಜ್ಯದ ಜನರ ಒಂದು ಮತದಾರರ ಹಕ್ಕು ಏನಿದೆ ಅದನ್ನು ಅವರಿಗೆ ಕೊಡಿಸ್ಬೇಕಾಗತ್ತೆ. ಮತ್ತು ಇದನ್ನು ಬಿ ಜೆ ಪಿಯವರು ಬೇರೆ ರೀತಿಯಲ್ಲಿ ಉಪಯೋಗ ಮಾಡಿಕೊಡ್ತಾರೆ. ಅದಕ್ಕೆ ಮತದಾರರ ಹಕ್ಕನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಸಂವಿಧಾನದ ಮೊದಲನೇ ಹಕ್ಕು. ಅದನ್ನು ನಾವು ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಆ ನಿಟ್ಟಿನ ಮೇಲೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ಈಗ ನೀವು ಎರಡನೇ ಪಟ್ಟಿದು ನೀವೇನು ಹೇಳ್ತಾ ಇದ್ದೀರಾ, ನಾನು ಮುಂಚೆಯಿಂದನೂ ಒಂದು ಹೇಳಿದ್ದೀನಿ, ಅದೆಲ್ಲ ಹೈಕಮಾಂಡ್ ಅವರು ನಿರ್ಧಾರ. ಹೈಕಮಾಂಡ್ ಅವರು ಎಲ್ಲರಿಗೂ ಆಸೆ ಇರ್ತದೆ, ಎಲ್ಲರೂ ಕೂಡ ಕೆಲವರಿಗೆಲ್ಲ ಬೇಡಿಕೆಗಳಿರ್ತವೆ, ಅದು ತಪ್ಪೇನಿಲ್ಲ. ಬೇಡಿಕೆಗಳು ಅವ್ರ ವ್ಯಾಪ್ತಿಗೆ ಬಿಟ್ಟು ಬಿಡ್ತೀವಿ. ಆದರೆ ಫೈನಲ್ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕಾಗ್ತದೆ. ಅದನ್ನು ಈ 18 ಏನು ರಾಜ್ಯಸಭಾ ಮತ್ತು MLC ವಿಧಾನ ಪರಿಷತ್ತಿನ ಚುನಾವಣೆ ಆದ ತಕ್ಷಣ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೆಚ್ಚು ಕಮ್ಮಿ ಅವ್ರು ಫೈನಲೈಸ್ ಮಾಡಿಬಿಟ್ಟು ಬೇಗ ಮಾಡ್ತಾರೆ ಅಂತ ಹೇಳಿ ಒಂದು ವಿಶ್ವಾಸ ಇದೆ. ಶಿಕ್ಷಣ ಸಚಿವರಿಲ್ಲ ಅಂತ ಹೆಂಗೆ ಹೇಳ್ತೀರಾ? ಮಾನ್ಯ ಮುಖ್ಯಮಂತ್ರಿ ಕೈಯಲ್ಲೇ ಅದು ಇಲಾಖೆ ಇದೆ. ಅವರೇ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಅವರೇ ವಿಶೇಷವಾಗಿ. ಆಮೇಲೆ ಫಸ್ಟ್ ಅವರು ಘೋಷಣೆ ಮಾಡಿರೋದು ಯಾರಿಗೆ? ವಿದ್ಯಾರ್ಥಿಗಳಿಗೆ. ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಶಿಕ್ಷಣ ಸಚಿವರೇ ಇಲ್ಲ ಅಂತ ಹೇಳಿಬಿಟ್ರೆ ಹೆಂಗಾಗ್ತದೆ? ಎಷ್ಟೋ ಒಂದು ಸತಿಗೆ ನೀವು ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರೇ ಶಿಕ್ಷಣ ಸಚಿವರಲ್ಲಿ. ಸೊ ಶಿಕ್ಷಣ ಸಚಿವರಿಲ್ಲ ಅಂತ ಹೇಳ್ಬಾರ್ದು. ಮೊನ್ನೆ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ನೋಡ್ತಾ ಇದ್ದಾರೆ. ಅವ್ರ ಇಲಾಖೆಯಿಂದ ಎಲ್ಲ ಬ್ರೀಫಿಂಗು ಕೂಡ ತಗೊಂಡಿದ್ದಾರೆ ಒಳ್ಳೆ ರೀತಿಯಲ್ಲಿ. ಏನಂದರೆ ಟೈಮ್ಲಿ ಯಾವಾಗ ಶುರು ಆಯಿತು ಕ್ಲಾಸಸ್ಸು, ಆ ಟೈಮಲ್ಲಿ ಇನ್ನೂ ಯಾರು ಓದು ತೊಗೊಂಡಿರಲಿಲ್ಲ. ಇದೆಲ್ಲ ಆಗದೆ ಇರೋದು ಸ್ವಲ್ಪ ಗೊಂದಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ. ಇಲ್ಲ ಅದೆಲ್ಲ ಹೈಕಮಾಂಡಿಗೆ ಕೊಡಬೇಕಾಗತ್ತೆ. ಅದನ್ನು ನಿಮ್ಮ ಜೊತೆಗೆ ನಾನು ಚರ್ಚೆನೂ ಮಾಡೋದಕ್ಕೆ ಹೋಗೋದಿಲ್ಲ. ಹೈಕಮಾಂಡ್ ಅವ್ರಿಗೆ ಗೊತ್ತಿದೆ ಏನು ನಿರ್ಧಾರ ತಗೊಳ್ಬೇಕು, ಅದು ಒಳ್ಳೆ ರೀತಿಯಲ್ಲಿ ನಿರ್ಧಾರವನ್ನು ತಗೊಳ್ತಾರೆ. ಇದೆ 1000 ಶಾಲೆ ಏನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಬೇಕು, ಅದಾಗ್ತವೆ. ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಇನ್ನೇನೇನು ಬದಲಾವಣೆ ಎಲ್ಲದೂ ಕೂಡ ಚೆನ್ನಾಗುತ್ತೆ. ಮೊನ್ನೆನೂ ಕೂಡ ರಿಸಲ್ಟ್ಸ್ ಕೂಡ ನೀವು ನೋಡಿದ್ದೀರಿ. ಭಾಳ ಸಂತೋಷ ಏನು ಅಂದರೆ CETಯಲ್ಲೂ ಕೂಡ ಯಾರು CBSE ICIC ಅಂತೇಳಿ ಅದು ಗುಂಗಿತ್ತು ಸಾಮಾನ್ಯ ಜನರಲ್ಲೂ. ICIC ಅಂದರೆ ಗುಡ್ ಕ್ವಾಲಿಟಿ, CBSE ಅಂದರೆ ಅದಕ್ಕೆಲ್ಲ ಈ CETಯಲ್ಲಿ ಉತ್ತರ ಕೊಟ್ಟಿರೋದು ಶೇಕಡಾವಾರು 78%, 74% ಯಾರು ನಮ್ಮ ಸ್ಟೇಟ್ ಬೋರ್ಡ್ ಅವರು. ಅಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ನಮ್ಮ ಸ್ಟೇಟ್ ಬೋರ್ಡಲ್ಲಿ ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ.
ಕೊರತೆಗಳು ಬೇಕಾದಷ್ಟಿದಾವೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಮಾಡ್ತಾರೆ. ಬಹಳಷ್ಟು ಜನ ಸಚಿವರಾಗ್ತಾರೆ. ಇಲ್ಲ ನೋಡಿ ಅದೆಲ್ಲದೂ ಕೂಡ ಪಾಪ ಅವರವ್ರಿಗೆ ಆಸೆ ನೋಡಿ, ಅದೆಲ್ಲ ಗೊತ್ತಿಲ್ಲ, ಅದೆಲ್ಲ ಹೈಕಮಾಂಡ್ ಅವ್ರು ಸರಿ ಮಾಡ್ತಾರೆ. ಹೌದು, ಸಿದ್ಧತೆ ಎಲ್ಲ ಚೆನ್ನಾಗಿದೆ. ನಮ್ಮ 5 ಕ್ಯಾಂಡಿಡೇಟ್ ಗೆಲ್ತಾರೆ. ಸಫಿಷಿಯೆಂಟ್ ಮತನೂ ಕೂಡ ಇದೆ, ಎಲ್ಲರೂ ಗೆಲ್ತಾರೆ. ಯಾರು ಮೇಲ್ಮನೆಯಲ್ಲೂ ಕೂಡ ಗೆಲ್ತಾರೆ, ಇಲ್ಲೂ ಕೂಡ 2 ಮೇಲ್ಮನೆಯಲ್ಲಿ ಎಲ್ಲೆಲ್ಲ ಹಾಕಿದ್ದಾರೆ ಅವರೆಲ್ಲರೂ ಕೂಡ ಗೆಲ್ತಾರೆ. ಕಾಂಗ್ರೆಸ್ ಪಕ್ಷದ ಜೀವನ ನಾಳೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಎಸ್ಐಆರ್ ಒಂದು ನಿರ್ಧಾರ ತೆಗೆದುಕೊಳ್ತೇವೆ. ಹಾಗಾಗಿ ಅದ್ರ ಬಗ್ಗೆ ಸಂಪೂರ್ಣ ವಾಸು ಎಸ್ಐಆರ್